ಮನೆಯಲ್ಲಿಯೇ ಆಡ್ತಾ ಇರುವಂತಹ ಶ್ರೀಲಂಕಾ ಅಫಿಷಿಯಲಿ ಮನೆಗೆ ಅಂದರೆ ಔಟ್ ಆಫ್ T20 ವರ್ಲ್ಡ್ ಕಪ್ 2026. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ. ನಾನು ಹೇಳೋದಿಲ್ಲ ಅಂತ ಯಾರು ಸಬ್ಸ್ಕ್ರೈಬೇ ಆಗೋದಿಲ್ವಾ ಅಂತ ಇವತ್ತು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡ್ತಾರೆ, ಅನಾಲಿಟಿಕ್ಸಲ್ಲಿ ದೇವರೇ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾರು ಸಹ. ಎಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ವೀಡಿಯೋ ನೋಡ್ತಿದ್ದಾರೆ, ಎಂತ ಕತೆ ಮರೆ. ಹಾಗೆ ಒಂದು ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ. ಆ್ಯಂಡ್ ಓಹೋ, ಶ್ರೀಲಂಕಾ ಗ್ರೂಪ್ ಸ್ಟೇಜಲ್ಲಿ ಆಸ್ಟ್ರೇಲಿಯಾವನ್ನು ಹೊಡೆದಾಕಿದಾಗ, ಅದು ಆಸ್ಟ್ರೇಲಿಯಾ ಫಸ್ಟ್ 10 ಓವರ್ಗೆ ಸರಿಯಾಗಿ ಹೊಡೆದು ನೆಕ್ಸ್ಟ್ 10 ಓವರಲ್ಲಿ ಭಯಂಕರ ಕಮ್ಬ್ಯಾಕ್ ಮಾಡಿ 180ಕ್ಕೆ ನೀವು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿ, ಅದಾದಮೇಲೆ ಆಸ್ಟ್ರೇಲಿಯಾ ಕೊಟ್ಟಂತಹ ಟಾರ್ಗೆಟನ್ನು ಸಕ್ಸಸ್ಫುಲ್ ಆಗಿ ಶ್ರೀಲಂಕಾ ಎಲ್ಲ ಚೇಸ್ ಮಾಡಿದಾಗ, ಇದು ಹಳೆಯ ಶ್ರೀಲಂಕಾ ಈಸ್ ಬ್ಯಾಕ್. ಸನತ್ ಜಯಸೂರ್ಯ, ಲಸಿತ್ ಮಲಿಂಗ ಕಾಂಬಿನೇಷನಲ್ಲಿ ಹಳೆಯ ಶ್ರೀಲಂಕಾವನ್ನು ನಮಗೆಲ್ಲ ನೋಡಿದಾಗೆ ಆಗ್ತಾ ಇತ್ತು. ಅದಾದಮೇಲೆ ಯಾವಾಗ ಗ್ರೂಪ್ ಸ್ಟೇಜಲ್ಲಿ ಕೊನೆಯ ಮ್ಯಾಚಲ್ಲಿ ಜಿಂಬಾಬ್ವೆ ಅಗೇನ್ಸ್ಟ್ ಸೋತರು, ಆಗ ಅಯ್ಯಯ್ಯ ಇವರೆಂತ ಮಾರ್ರೆ ಸ್ವಲ್ಪ ಹಳಿ ತಪ್ಪಿದಾಗ ಉಂಟಲ್ಲ ಅಂತ ಅನಿಸಿತು ಶ್ರೀಲಂಕಾದ ಇದು ಜಿಂಬಾಬ್ವೆ ವಿರುದ್ಧ ಸೋತಾಗ. ಬಟ್ ಕೆಲವೊಂದು ಸಲ ಹೀಗೆ ಆಗ್ತದೆ, ಪರವಾಗಿಲ್ಲ ಬಿಡಿ. ಸೂಪರ್ 8ಅಲ್ಲಿ ಇವರನ್ನು 146ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ರು ಇಂಗ್ಲೆಂಡ್ನವ್ರಿಗೆ. ಎಬ್ಬೆ ಜುಜುಬಿ 147 ಹೋಮ್ ಕಂಡೀಷನ್ ಮತ್ತೆ ಎಲ್ಲ ಸಪೋರ್ಟ್, ಎಲ್ಲ ಕ್ರೌಡ್ ಸಪೋರ್ಟ್ ಇರ್ತದೆ, ಇದು ಶ್ರೀಲಂಕಾ ಹೊಡೆದಾಗ್ತದೆ ಇಂಗ್ಲೆಂಡನ್ನು ಅಂತ ಅಂದ್ಕೊಂಡ್ರೆ ಇವರು ಸರಿಯಾಗಿ ಹೊಡಿಸ್ಕೊಂಡ್ರು. 95 ರನ್ನಿಗೆ ಆಲ್ ಔಟ್. ಇವತ್ತು ಮತ್ತೆ ಪುನಃ ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ ಶ್ರೀಲಂಕಾದು. ಏನು 6 ವಿಕೆಟ್, 84 ರನ್ನಿಗೆ 6 ವಿಕೆಟ್ ಹೋಗಿ ಆಗಿದೆ. ನ್ಯೂಜಿಲೆಂಡ್ ಇದು ದಡಬಡ ಅಂತ ಒದ್ದಾಡ್ತಿದ್ದಾರೆ. ನ್ಯೂಜಿಲೆಂಡ್ 16 ಓವರ್ ಆಗಿದೆ, ಅಂದರೆ 96 ಬಾಲ್, 96 ಬಾಲ್ಗೆ 98 ರನ್, 6 ವಿಕೆಟ್ ಹೋಗಿದೆ ನ್ಯೂಜಿಲೆಂಡ್. ಇದು ರನ್ನ ಬಾಲ್. ಇವರು 120 ಅಬ್ಬಬ್ಬ ಅಂದರೆ 130 ರನ್ ಹೊಡಿಬೋದು ಅಂತ. ಬಟ್ ಲಾಸ್ಟ್ 4 ಓವರ್ 70 ರನ್, 6 ವಿಕೆಟ್ ಹೋದ್ಮೇಲೆ ಅಲ್ಟಿಮೇಟ್ ಅವರ ಕ್ಯಾಪ್ಟನ್ ಸ್ಯಾಂಟ್ನರ್ ಅವರು ಇವತ್ತೊಂದು ಹೊಡೆದ 6 ಎಲ್ಲ ನೋಡಿದಾಗ ಬೇಸ್ಬಾಲ್ ಪ್ಲೇಯರ್ ಕ್ರಿಕೆಟ್ ಆಡಲಿಕ್ಕೆ ಬಂದಾಗ ಇತ್ತು. ಥಟ್ ಥಟ್ ಲಿಟ್ರಲಿ ಶಾರ್ಟ್ಸ್, ಬೇಸ್ಬಾಲ್ ಶಾರ್ಟ್ಸ್ ಥರ ಇತ್ತು. ಒಂದು ವರ್ಷದ ಮುಂಚೆ ತನಕ ಸ್ಯಾಂಟ್ನರ್ ಅವರು ಈ ಥರ ಒಂದು ಸ್ಟ್ರೈಕ್ ರೇಟಲ್ಲಿ ಇಷ್ಟು ಇಂಟೆಂಟಲ್ಲಿ ಬ್ಯಾಟಿಂಗ್ ಮಾಡಿದ್ದು ನನಗೆ ಅಂತೂ ನೆನಪಿಲ್ಲ. ಬೌಲಿಂಗ್ ಆಫ್ಕೋರ್ಸ್ ಒಂದು ಒಳ್ಳೆ ಆಲ್ರೌಂಡರೇ ಆಗಿತ್ತು, ಬಟ್ಟು ಅವರು ಫಿನಿಷರ್ ಥರ ಏನು ಇರಲಿಲ್ಲ. ನಮ್ಮ ರವೀಂದ್ರ ಜಡೇಜಾ ಅವರ ಥರ ಇದ್ದರು, ಫಿನಿಷರ್ ಥರ ಇರಲಿಲ್ಲ. ಅವರಿಗೆ ಹೊಸ ರೋಲ್ ಡಿಫೈನ್ ಮಾಡಿದ್ರ ಅಂತ ನಾವು ಹೊಸದಾಗಿ ಮತ್ತೆ ಫಿನಿಷರನ್ನು ಹುಡುಕೋದಿಲ್ಲ ಅಣ್ಣ. ನೀವೇ ನಮ್ಮ ಕ್ಯಾಪ್ಟನ್, ನೀವೇ ಫಿನಿಷರ್, ನೀವು ಆಲ್ರೌಂಡರಿಗೆ ನೆಕ್ಸ್ಟ್ ಲೆವೆಲ್ ಆಲ್ರೌಂಡರ್ ಥರ ಆಡಬೇಕು ಅಂತ. ಅಲ್ಟಿಮೇಟ್ ಬ್ಯಾಟಿಂಗ್. 26 ಬಾಲಿಗೆ 47 ರನ್. ಎಸ್ಪೆಷಲಿ ಲಾಸ್ಟ್ 4 ಓವರಲ್ಲಿ ಹೊಡೆದ ರೀತಿ ಅಂತೂ 2 4 4 6. ಮತ್ತು ಇವತ್ತು ನೀಶಂ ಬದಲು ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ತೊಗೊಂಡದು ಎಂತ ಮೆಕ್ಕಾಂಕಿ. ನಾನು ಫಸ್ಟ್ ಟೈಮ್ ಅವರನ್ನು ನೋಡ್ತಾ ಇರೋದು. ಆ್ಯಂಡ್ ಅವರು 23 ಬಾಲಿಗೆ 31 ರನ್ ಹೊಡೆದು ಅವರು ಸಾಥ್ ಕೊಟ್ಟದ್ದು. ಕೊನೆಗೆ ಲಾಸ್ಟ್ ಬಾಲಿಗೆ ವಿಕೆಟ್ ಬಿತ್ತು. ಏನು 84ಕ್ಕೆ 6 ವಿಕೆಟ್ ಹೋಗಿದ್ದಂತಹ ನ್ಯೂಜಿಲೆಂಡ್ 98ಕ್ಕೆ 6 ವಿಕೆಟ್ ಇತ್ತು. 16 ಓವರ್ ಆದಮೇಲೆ ಕೊನೆಗೆ 4 ಓವರಲ್ಲಿ 70 ರನ್ ಹೊಡೆದು 168 ರನ್. ಆ ಪಿಚ್ಚಲ್ಲಿ 168 ಕ್ಲಿಯರ್ ಶಾಟ್ ವಿನ್ನಿಂಗ್ ಸ್ಕೋರು. ಅದರ ಮೇಲೆ ಶ್ರೀಲಂಕಾ ಆಲ್ರೆಡಿ 147 ಹೊಡಿಲಿಕ್ಕೆ ಆಗಿರಲಿಲ್ಲ ಇಂಗ್ಲೆಂಡ್ ಮೇಲೆ. ಸೊ ಆ ಒಂದು ಮಾನಸಿಕ ಸ್ಥೈರ್ಯ ಏನೋ ಹೇಳ್ತಾರಲ್ಲ ವರ್ಡ್, ಸೊ ಅವ್ರದ್ದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಒಂಚೂರು ಲೋ ಇತ್ತ ಅಂತ. ಎಸ್ಪೆಷಲಿ ಲಾಸ್ಟ್ 4 ಓವರಲ್ಲಿ 70 ರನ್ ಹೊಡಿಸ್ಕೊಂಡ್ಮೇಲೆ ಒಂಚೂರು ಗಡಗಡ ಎಂತ ಅಣ್ಣ, ಕೈಯಲ್ಲಿದ್ದ ಮ್ಯಾಚ್ ಹೋಯ್ತಾ ಅಂತ ಅವರಿಗೆ ಸಹ ಅನಿಸಿರ್ತದೆ. ಅವರ ಚೇಸ್ ಇವತ್ತು ಪೂರ್ತಿ ಡಿಪೆಂಡ್ ಆಗಿದ್ದು ಐ ಥಿಂಕ್ ರ್ಯಾಂಕಿಂಗ್ ನಂಬರ್ 4 ನಂಬರ್ 5 ನಿಸ್ಸಂಕ ಅವರು ಸೂಪರಾಗಿ ಆಡಿದ್ರು. ನಿಸ್ಸಂಶಯವಾಗಿ ಇವತ್ತು ಒಂದು ಶ್ರೀಲಂಕಾ ವಿನ್ ಆಗುವಂತಹ ಅವಕಾಶ ಇತ್ತು. ಬಟ್ ಬಾಲ್ ಆಫ್ ದ ಟೂರ್ನಮೆಂಟ್ ನನಗೆ ಪರ್ಸ್ನಲಿ ಮ್ಯಾಟ್ ಹೆನ್ರಿ ಹಾಕಿದಂಥ ಫಸ್ಟ್ ಬಾಲ್ ಆಫ್ ದ ಟೂರ್ನಮೆಂಟ್. ಯೋಮ್ಮ ದೇವ, ಪಿಚ್ ಆಗಿ ಅದು ಪಿಚ್ ಆಗಿ ಸುಪ್ ಅಂತ ಒಳಗಡೆ ಬಂದು ಕ್ಲೀನ್ ಮಿಡಲ್ ಸ್ಟಂಪ್ ಬೋಲ್ಡ್ ಆದರು. ವಾವ್! ಇದು ನಿಸ್ಸಂಕ ಬದಲು ಎಂಥ ಒಂದು ಸೂಪರ್ ಪ್ಲೇಯರ್ ಇದ್ದರೂ ಕೂಡ, ಬೇರೆ ಯಾರು ಈಗ ನಂಬರ್ 1 ಬ್ಯಾಟ್ಸ್ಮನ್ ಹಾಗೆ ಹೀಗೆ ಎಂಥದೇ ಬ್ಯಾಟ್ಸ್ಮನ್ ಇದ್ರು ಬೋಲ್ಡ್ ಆಗ್ತಿದ್ರು ಅಂತ. ವಾಟ್ ಅ ಬಾಲ್! ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾರೆ, ಪಿಚ್ಚಾಗಿ ಆ ಥರ ಜಪ್ ಅಂತ ಒಳಗಡೆ ಬರ್ತದೆ ಅಂತ. ಅಲ್ಟಿಮೇಟ್ ಬಾಲು. ಏನು ಮ್ಯಾಟ್ ಹೆನ್ರಿ ಹಾಕಿದಂಥ ಆ ಒಂದು ಓವರ್, ಫಸ್ಟ್ ಓವರ್ ಅಲ್ಲೇ ಗೊತ್ತಾಗಿತ್ತು ಇದು ಸಾಧ್ಯವಿಲ್ಲ ಶ್ರೀಲಂಕಾಕ್ಕೆ. ಮೇಡನ್ ಓವರ್, ಫಸ್ಟ್ ಬಾಲಲ್ಲಿ ನಿಸ್ಸಂಕ ಬೋಲ್ಡ್ ಆದರೂ ಮೇಡನ್ ಓವರು 1 ಓವರಿಗೆ 0-1. ಅದಾದಮೇಲೆ ಎಂತ ಇಲ್ಲ, ಪವರ್ ಪ್ಲೇಲಿ ಏನು 6 ಓವರಲ್ಲಿ ಐ ಥಿಂಕ್ 27 ರನ್. ತುಂಬ ಹಿಂದೆ ಇದ್ದರು.
ಇವ್ರು ಎಲ್ಲಿ ಸಹ ಅಂದರೆ ಇಲ್ಲ ನಾವು ಅಟ್ಯಾಕ್ ಮಾಡ್ತೇವೆ, ಅಟ್ಯಾಕ್ ಎಲ್ಲ ಪೆವಿಲಿಯನ್ ಪರೇಡ್ ಆಗ್ತಾ ಇತ್ತು ನೋಡಿ. ನ್ಯೂಜಿಲೆಂಡ್ ಇದು 6ನೇ ವಿಕೆಟ್ ಹೋದಾಗ 12.1 ಓವರ್ಸ್, ಇವರಿದು ಸಹ 6ನೇ ವಿಕೆಟ್ ಬಿದ್ದಾಗ 13 ಓವರ್ ನಡೀತಾ ಇತ್ತು, 12.2 ಓವರ್ಸ್. ಆ್ಯಕ್ಚುಲಿ ನ್ಯೂಜಿಲೆಂಡ್ಗಿಂತ ಬೆಟರ್, ಒಂದು ಬಾಲ್ ಜಾಸ್ತಿ ಆಡಿದ್ದಾರೆ 6 ವಿಕೆಟ್ ಬಿದ್ದಾಗ. ಬಟ್ ನ್ಯೂಜಿಲೆಂಡ್ 84ಕ್ಕೆ 6 ವಿಕೆಟ್ ಹೋದರೆ ಇವ್ರದ್ದು 59ಕ್ಕೆ 6 ವಿಕೆಟ್ ಹೋಗಿದೆ. ಅಲ್ಲಿ ಸಹ 25 ರನ್ಗಳಿಂದ ಹಿಂದೆ ಇದ್ದರು. ಆ ಒಂದು 12.1 ಅಥವಾ 12.2 ಓವರ್ಸ್ ಆದಾಗ ನ್ಯೂಜಿಲೆಂಡ್ಗೆ ಕಂಪೇರ್ ಮಾಡಿದರೆ ಅವರು 84 ಇದ್ರು, ಇವರು 59 ಇದ್ರು. 6 ವಿಕೆಟ್ ಹೋಗಿದೆ. ಅಲ್ಲಮ್ಮ, ರಚಿನ್ ರವೀಂದ್ರ ಹಾಕಿದಂಥ ಫಸ್ಟ್ ಓವರಲ್ಲೇ ಫಸ್ಟ್ ಬಾಲಲ್ಲಿ ಸ್ಟಂಪ್ ಔಟು, ಸೆಕೆಂಡ್ ಬಾಲ್ ವೈಡ್, ಮತ್ತೆ ಪುನಃ ಥರ್ಡ್ ಬಾಲ್ ಸ್ಟಂಪ್ ಔಟು. ಅಂದರೆ ಇವರು ನಾನು ಇದೇ ಶಾಟ್ ಹೊಡೆಯೋದು ಅಂತ ಕೆಲವೊಂದು ಸಲ ಬ್ಯಾಟ್ಸ್ಮನ್ ಡಿಸೈಡ್ ಆಗಿದ್ದಾಗ ಹೀಗೆ ಸ್ಟಂಪ್ ಔಟ್ ಆಗ್ತಾರೆ. ಮುಂದೆ ಬಂದ ಕೂಡಲೇ ಏನು ಮಾಡಿದರು, ರಚಿನ್ ರವೀಂದ್ರ ಅವರು ಶಾರ್ಟ್ ಇದು ಲೆಂತ್ ಹಾಕಿ ಔಟ್ಸೈಡ್ ಆಫ್ ಆಲ್ಮೋಸ್ಟ್ ವೈಡ್ ಲೈನ್ ಅಂತ ಹೇಳ್ತಾರಲ್ಲ, ಅಲ್ಲಲ್ಲಿ ಬಾಲ್ ಹಾಕಿದ್ದಾರೆ. ಆದರೂ ಸಹ ಕೆಣಕಿಕೊಂಡು ಹೋದರು ಬ್ಯಾಟ್ಸ್ಮನ್ ಇಬ್ಬರು, ಯಾರು ಕುಸಾಲ್ ಮೆಂಡಿಸ್ ಮತ್ತು ರತ್ನಾಯಕೆ, ಅವರಿಬ್ಬರು ಕೂಡ ಸ್ಟಂಪ್ ಔಟ್ ಆದದ್ದು. ಏನು ಕೊನೆಗೆ ಏನು ಹೋರಾಟ ಇರಲ್ಲ, ಹಾರಾಟ ಚೀರಾಟ ಎಂಥದ್ದು ಇಲ್ಲ. 107 ರನ್ ಹೊಡಿಲಿಕ್ಕೆ ಮಾತ್ರ ಸಾಧ್ಯ ಆಗಿದ್ದು. 20 ಓವರ್ ಆಡಿದ್ದಾರೆ, 8 ವಿಕೆಟ್ ನಷ್ಟಕ್ಕೆ 107 ರನ್ ಮಾತ್ರ ಆಡಿದ್ದು. ಆ 20 ಓವರಲ್ಲಿ 17 ಓವರ್ ನ್ಯೂಜಿಲೆಂಡ್ ಅವರು 17 ಓವರ್ ಸ್ಪಿನ್ ಬೌಲಿಂಗ್. ಮೆಕಾಂಕಿ ಆಗಿರ್ಬೋದು, ಸ್ಯಾಂಟ್ನರ್ ಆಗಿರ್ಬೋದು, ಇಸ್ಸೋದಿ ಮತ್ತು ಗ್ಲೆನ್ ಫಿಲಿಪ್ಸ್, ರಚಿನ್ ರವೀಂದ್ರ ಅವರು 4 ಓವರ್ಗೆ 4 ವಿಕೆಟ್ ತೆಗೆದಿದ್ದಾರೆ. 3 ಓವರ್ ಫಾಸ್ಟ್ ಬೌಲಿಂಗ್ ಮಾಡಿದ್ದು, 2 ಓವರ್ ಮಾಡಿದ್ದು ಮ್ಯಾಟ್ ಹೆನ್ರಿ ಅವರು, 1 ಓವರ್ ಮಾಡಿದ್ದು ಫರ್ಗ್ಯೂಸನ್ 1 ಓವರ್ ಹಾಕಿದರೆ ಮ್ಯಾಟ್ ಹೆನ್ರಿ 2 ಓವರಿಗೆ 1 ಮೇಡನ್ ಜೊತೆಗೆ 3 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ರು. ವಾವ್! ಈ ಒಂದು ಜಯದೊಂದಿಗೆ ನ್ಯೂಜಿಲೆಂಡ್ ಬಹುತೇಕ ಸೆಮಿಫೈನಲ್ಗೆ ಕಾಲಿಟ್ಟಿದ್ದಾರೆ ಅಂತವೇ ಅಂದ್ಕೊಳ್ತಾನೆ. ಯಾಕಂತಂದರೆ ನಿನ್ನೆ ಆಲ್ರೆಡಿ ಅವರ ಗ್ರೂಪಿನಿಂದ ಇಂಗ್ಲೆಂಡ್ ಕ್ವಾಲಿಫೈ ಆಗಿದೆ, ಒಫಿಷಿಯಲಿ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ. ಈಗ ನೋಡಿ, ಅವರಿಗೆ ಆ್ಯಕ್ಚುಲಿ ಪಾಕಿಸ್ತಾನದ ಎಗೇನ್ಸ್ಟ್ ಮಳೆ ಬಂದಿರೋದಿದ್ದರೆ ಖಡಾಖಂಡಿತವಾಗಿ ನ್ಯೂಜಿಲೆಂಡ್ ಪಾಕಿಸ್ತಾನ ಮೇಲೆ ಕೂಡ ವಿನ್ ಆಗ್ತಾ ಇದ್ರು. ಯಾಕಂದರೆ ಪಾಕಿಸ್ತಾನಕ್ಕೆ ನ್ಯೂಜಿಲೆಂಡನ್ನು ಸೋಲಿಸುವಂತಹ ಯಾವುದೇ ಯೋಗ್ಯತೆ ಇಲ್ಲ. ಇದು ಸತ್ಯ, ಕಟು ಸತ್ಯ. ಯಾವುದೇ ಯೋಗ್ಯತೆ ಇಲ್ಲ, ಅವರ ಪ್ರೆಸೆಂಟ್ ಟೀಮು ಸಾಧ್ಯವೇ ಇಲ್ಲ. ಇಂಗ್ಲೆಂಡ್ ವಿರುದ್ಧ ಅಷ್ಟು ಮಾಡಿದ್ದು ಅಂದರೆ ಕಷ್ಟಪಟ್ಟು ಅಲ್ಲಿ ತನಕ ಬಂದರು ಅಂತಂದರೆ ನ್ಯೂಜಿಲೆಂಡ್ ವಿರುದ್ಧ ಅಂತೂ ಖಂಡಿತ ಆಗ್ತಾ ಇರಲಿಲ್ಲ. ಮಳೆ ಬಂದು ಪಾಯಿಂಟ್ಸ್ ಹಂಚಿಕೆ ಆಯಿತು 1-1. ಇವತ್ತಿನ ಜಯ ಮತ್ತು ಇವತ್ತಿನ ಭರ್ಜರಿ ಜಯ ನೋಡಿ, 61 ರನ್ಗಳಿಂದ ವಿನ್ ಆಗಿದ್ದಾರೆ. ಸೊ ರನ್ ರೇಟ್ಸ್ ಸೂಪರ್ ಉಂಟು ನ್ಯೂಜಿಲೆಂಡ್. ಇದು ಅಪ್ಪಿತಪ್ಪಿ ನ್ಯೂಜಿಲೆಂಡ್ ಇಂಗ್ಲೆಂಡ್ ವಿರುದ್ಧ ಸೋತ್ರು ಅಂತಲೇ ಇಟ್ಕೊಳ್ಳುವ. ಸೊ 1 ಜಯ 1 ಟೈ ಆಗಿದೆ, ಅಂದರೆ ಡ್ರಾ ಆಗಿದೆ. ಈಗ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಕೊನೆಯ ಮ್ಯಾಚ್ ಉಂಟು. ಸೊ ಆ ಮ್ಯಾಚಲ್ಲಿ ಪಾಕಿಸ್ತಾನ ಶ್ರೀಲಂಕಾ ಅಗೇನ್ಸ್ಟ್ ವಿನ್ ಆದರೂ ಕೂಡ ನ್ಯೂಜಿಲೆಂಡನ್ನು ರನ್ ರೇಟಲ್ಲಿ ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ರನ್ ರೇಟ್ ನ್ಯೂಜಿಲೆಂಡ್ ಇದು ಒಳ್ಳೆದುಂಟು. ಇನ್ನು ಹೇಳಲಿಕ್ಕಾಗೋದಿಲ್ಲ, ಇಂಗ್ಲೆಂಡ್ ಹೀನಾಯವಾಗಿ ನ್ಯೂಜಿಲೆಂಡನ್ನು ಸೋಲಿಸಿ ಪಾಕಿಸ್ತಾನ ಶ್ರೀಲಂಕಾ ವಿರುದ್ಧ ಭರ್ಜರಿ ಜಯ ಸಾಧಿಸಿದರೆ ಸೆಮಿಫೈನಲಿಗೆ ಹೋಗಬಹುದು ಪಾಕಿಸ್ತಾನ. ಬಟ್ ಸ್ಟಿಲ್ ಅದು ಕಷ್ಟ ಸಾಧ್ಯ ಅಂತ ನನಗೆ ಅನ್ನಿಸ್ತಾ ಉಂಟು. ಯಾಕಂತಂದರೆ ಶ್ರೀಲಂಕಾ ವಿರುದ್ಧ ಸಹ ಪಾಕಿಸ್ತಾನಕ್ಕೆ ವಿನ್ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಶ್ರೀಲಂಕಾ ಒಂದು ಪ್ರೈಡಿಗೋಸ್ಕರ ಆದರೂ ಪಾಕಿಸ್ತಾನದ ವಿರುದ್ಧ ವಿನ್ ಆಗಬೇಕು. ಒಂದು ಹೋಸ್ಟ್ ನೇಷನ್ ಆಗಿ ಒಂದು ಟೂರ್ನಮೆಂಟನ್ನು ಅಷ್ಟು ಸೂಪರ್ ಆಗಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಡವಿದ್ರಿ ಅಣ್ಣ? ಜಿಂಬಾಬ್ವೆ ಮೇಲೆ ಸೋತ ಕೂಡಲೇ ನಿಮ್ಮದು ಕಾನ್ಫಿಡೆನ್ಸ್ ಎಲ್ಲ ಹೋಯ್ತಾ? ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ವಿರುದ್ಧ 147 ರನ್ನು ಚೇಸ್ ಮಾಡದಿದ್ದದ್ದೇ ಒಂದು ದೊಡ್ಡ ಕ್ರೈಮ್. ಅದು ಚೇಸ್ ಮಾಡಲೇಬೇಕಿತ್ತು. 95 ಆಲ್ ಔಟ್ ಆದರು. ಇದಂತೂ ಬಿಡಿ, ಲಾಸ್ಟ್ 4 ಓವರಲ್ಲಿ ಹೊಡಿಸ್ಕೊಂಡಾಗಲೇ ಇವರದು ಚಡ್ಡಿ ಪೂರ್ತಿ ರಾಡಿಯಾಗಿ ಹೋಗಿತ್ತು. ಸೊ ಚೇಸಿಂಗಲ್ಲಿ ಅದು ಫಸ್ಟ್ ಬಾಲೇ ನಿಸ್ಸಂಕ ಅವರು ಔಟ್ ಆದ ಕೂಡಲೇ ನಿಸ್ಸಂಶಯವಾಗಿ ಇವತ್ತು ಟೂರ್ನಮೆಂಟಿಂದ ಹೊರಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಸೊ ಕಂಗ್ರ್ಯಾಚುಲೇಷನ್ಸ್ ನ್ಯೂಜಿಲೆಂಡ್, ಡಿಸರ್ವಿಂಗ್ ಟೀಮು. ಇವರು ಆಲ್ಮೋಸ್ಟ್ ಸೆಮಿಫೈನಲಿಗೆ ಬರ್ತಾರೆ ಅಂತವೇ ನಂಗೆ ಅನ್ನಿಸ್ತಾ ಉಂಟು. ನಾಳೆ ನಮ್ಮ ಹಣೆ ಬರಹ ಗೊತ್ತಾಗ್ತದೆ. ನಾಳೆ 2 ಮ್ಯಾಚ್ ಉಂಟು. ಮೊದಲ ಮ್ಯಾಚ್ 3:30 ಏನೋ ಶುರು ಆಗ್ತದಲ್ಲ, ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ. ಅದರ ವಿಡಿಯೋ ಮ್ಯಾಚ್ ಮುಗಿದ ಕೂಡಲೇ ಬರೋದಿಲ್ಲ. ಯಾಕಂದರೆ ಮ್ಯಾಚ್ ಮುಗಿಯುವಾಗ ನಮ್ಮದು ಮ್ಯಾಚ್ ನಿಧಾನಕ್ಕೆ ಶುರು ಆಗ್ತದೆ, ಇಂಡಿಯಾ ವರ್ಸಸ್ ಜಿಂಬಾಬ್ವೆ. ಸೊ ನಾನು ಆಗ ವಿಡಿಯೋ ಮಾಡಿ ಹಾಕಿದ್ರು, ನೀವು ನೋಡೋದಿಲ್ಲ, ಅದು ವ್ಯೂಸ್ ಬರೋದಿಲ್ಲ. ಕೆಲವರು ಕಮೆಂಟ್ ಆಗ್ತದೆ, ನಾವು ನೋಡ್ತೇವೆ ಬ್ರೋ ಅಂತ. ನಮಗೆ ಅದು ಅಂದರೆ ಅಷ್ಟು ಎಫರ್ಟ್ ಹಾಕಿ ಅದು ವ್ಯೂಸ್ಗೆ ಏನು ಒಂದು 4-5 ಸಾವಿರ ಬರ್ತದೆ ಅಷ್ಟೇ. ಯಾರು ನೋಡೋದಿಲ್ಲ. ಯಾಕಂದರೆ ನಮ್ಮ ಮ್ಯಾಚ್ ಎಲ್ಲರೂ ಕೂಡ ನಾವು ನೋಡ್ತಾ ಇರ್ತೇವೆ. ಸೊ ಪ್ರಧಾನ ಒಂದು ಪ್ರಾಮುಖ್ಯತೆ ಏನಿದೆ ನಮ್ಮದು, ನಮ್ಮ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಆದಮೇಲೆ ಆ ಒಂದು ವಿಡಿಯೋ ಬರ್ತಲ್ಲ, ಅದರಲ್ಲಿಯೇ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾದ ಮ್ಯಾಚ್ ಬಗ್ಗೆ ಕೂಡ ನಾನು ಮಾತಾಡಿ ಬಿಡ್ತೇನೆ. ಸರಿ, ನಾಳೆ ನಮ್ಮ ಮ್ಯಾಚ್ ಆದ ಮೇಲೆ ನಮ್ಮ ಹಣೆ ಬರಹದ ಬಗ್ಗೆ ಮಾತನಾಡ್ತೇನಲ್ಲ, ಆವಾಗ ಸಿಗುವ. ಸರಿಯಾಗಿ ಬರುವ. ನಮಸ್ಕಾರ.